ಎಂದು ಬಂದಿರುವೇನು? ನಾಚಿಕೆ ಆಗುವುದಿಲ್ಲವೇ? ಬರುವ ದಾರಿಯಲ್ಲಿ ಕೆರೆಯು ಬಾವಿ ಇರಲಿಲ್ಲವೇನು? ಬಿತ್ತು ಸೀರೆಗಳು ಬೇರೆ ಬೇರೆ. ಯಾರೇ ನೀನು ದೂರ ಸಾರೆ ಮೊಟ್ಟ ಬೇಡವೇ? ಯಾರೇ ನೀನು ದೂರ ಸಾರೆ ಮೊಟ್ಟ ಬೇಡವೇ? ನಾರಿಯೋ ನಿ ಮಾರಿಯೋ ನಾರಿಯೋ ನಿ ಮಾರಿಯೋ ದೂರ ಸಾರದೆ ಯಾರೇ ನೀನು ದೂರ ಸಾರೆ ಮೊಟ್ಟ ಗಂಡನನ್ನು ಬಿಟ್ಟು ನೀನು ಏಕೆ ಬಂದೆಯೇ? ಗಂಡನನ್ನು ಬಿಟ್ಟು ನೀನು ಏಕೆ ಬಂದೆಯೇ? ನಾರಿಯೋ ನಿ ಮಾರಿಯೋ ನಾರಿಯೋ ನಿ ಮಾರಿಯೋ ದೂರ ಸಾರದೆ ಯಾರೇ ನೀನು ದೂರ ಸಾರೆ ಮೊಟ್ಟ ಬೇಡದೆ? ಏನೇ ಅತ್ತಿಗೆ ಎಂದು ಎಷ್ಟು ಚೆನ್ನಾಗಿ ಹೇಳುವಳು. ಬರುವ ದಾರಿಯಲ್ಲಿ ಕೆರೆಯ ಬಾವಿ ಇರಲಿಲ್ಲವೇನು? ಛೈ, ಈ ಗತಿಗೆಟ್ಟು ಇಟ್ಟುಕೊಂಡು ಪುನಃ ನನ್ನ ಅರಮನೆಗೆ ಬಂದಿರಲಿಲ್ಲ. ನಾಚಿಕೆ ಆಗುವುದು, ನಾಚಿಕೆ ಆಗುವುದು. ಛೈ. ಅತ್ತಿಗೆ ಹಾಗೆನ್ನಬೇಡ. ಅಣ್ಣನು ಅರಮನೆಗೆ ಹೋಗೆಂದು ಹೇಳಿ ಕಳುಹಿಸಿದರು. ಏನು, ನಿಮ್ಮಣ್ಣನು ಅರಮನೆಗೆ ಹೋಗಿ ಎಂದು ಹೇಳಿದನೇನು? ಅಣ್ಣನು ಹೇಳಿದ ಮಾತ್ರಕ್ಕೆ ನೇನು ಬರಬಹುದೇನು? ನಿನಗೆ ಮೌನ ಮರ್ಯಾದೆ ನಾಚಿಕೆ ಏನು ಇಲ್ಲವೇನೆ? ಹಾಗಲ್ಲವಪ್ಪ, ನನ್ನ ಮಕ್ಕಳು ಬಹಳವಾಗಿ ಹಸಿದಿರವು. ಮಕ್ಕಳಿಗೆ ತಿನ್ನಲು ಅನ್ನವೂ ಇಲ್ಲೂ ದೊರೆಯಲಿಲ್ಲವಮ್ಮ. ಈ ಮುದ್ದು ಮಕ್ಕಳ ಮುಖವನ್ನು ನೋಡಮ್ಮ. ನನ್ನ ಮಕ್ಕಳೆಲ್ಲ ಎಷ್ಟೊಂದು ಸೊರಗಿ ಹೋಗಿರು. ಅಮ್ಮ, ದಯಮಾಡಿ ನನ್ನ ಮಕ್ಕಳಿಗೆ ಅನ್ನವನ್ನು ಕೊಟ್ಟು ಪುಣ್ಯವನ್ನು ಕಣ್ಣಿಕೋ. ಸಖಿ, ಇವಳ ಮಕ್ಕಳಿಗೆ ಅನ್ನವನ್ನು ಕೊಡಬೇಕಂತೆ. ಯಾವ ಅನ್ನವನ್ನು ಕೊಡಬೇಕು? ಅನ್ನ ಕೊಡಬೇಕು. ಬೀಡುಗಳಿಗೆ ಏನೋ ಹೊಡೆಯಬೇಡವಮ್ಮ, ಹೊಡೆಯಬೇಡ, ಹೊಡೆಯಬೇಡ ಅತ್ತಿಗೆ, ಹೊಡೆಯಬೇಡ ಅತ್ತಿಗೆ. ನೀನು ಹೇಳಿದ ಕೆಲಸ ಎಲ್ಲವನ್ನೂ ಮಾಡಬೇಕು. ನನ್ನ ಮಕ್ಕಳಿಗೆ ಅನ್ನವನ್ನು ಕೊಟ್ಟು ಪುಣ್ಯವನ್ನು ಕಟ್ಟಿಕೋ. ಮಕ್ಕಳು ಹಸಿವಿನಿಂದ ಏನಾದರೂ ಕೊಡಬಾರದೆ? ನೋಡಿದೆಯಾ? ಬೇಡಿ ಮಕ್ಕಳು. ಏನೇ ನಿನಗೆ ಹಾಕುದು 30 ಊಟ ದಂಡ, ಅದರಲ್ಲಿ ಇವರೇ ಬೇರೆ ಅಕ್ಕರೆ ಅಕ್ಕರೆ. ಮಕ್ಕಳು ಹಸಿವಿನಿಂದ ಬಳಲುತ್ತಿವೆ. ಹಾಳಾಗಿ ಹೋಗಲಿ. ಈ ವಿಚಾರವೇನಾದ್ರೂ ನನ್ನ ಕಾಂತನಿಗೆ ತಿಳಿದರೆ ನನ್ನನ್ನು ಸುಮ್ಮನೆ ಬಿಡುವಂತಿಲ್ಲ. ಓರವಿಲ್ಲಿ ಹೋಗಿ ಒಂದು ಒಡಕು ಮಡಿಕೆಯನ್ನು ತೆಗೆದುಕೋ. ಏನ ಹಾಗೆ ಆಗಲಿಲ್ಲ. ಒಡಕು ಮೊದಲಾಗಿ ಕಂಠಕ್ಕೆ ಪೂರ್ತಿಯಾಗಿ ಬರೀ ಮರಳನ್ನೇ ತುಂಬು. ಅಕ್ಕಿ ಹಾಕಬೇಡ, ಕಂಠಕ್ಕೆ ಸ್ವಲ್ಪ ಅಕ್ಕಿ ಹಾಕು. ಸೌದೆಯ ಬದಲಾಗಿ ಹಸೆ ಬಾಳೆದಿಲ್ಲ. ಏನ ಹಾಗೆ ಆಗಲಿಲ್ಲ. ನಮ್ಮ ಕುದುರೆ ಲಾಯದಲ್ಲಿ ಅಡಿಗೆಯನ್ನು ಮಾಡಿಕೊಂಡು ಈ ಬೀಡೆಗಳೆಲ್ಲ ತೊಲಗಿ ಹೋಗು. ಹೇಗೆ ನಿಂತ ನಾಡಿ ನಾಡಿ ಇದನ್ನು ತೆಗೆದುಕೊಂಡು ನಮ್ಮಲ್ಲಿರುವ ಕುದುರೆ ಲಾಯಕ್ಕೆ ನಡೆಯುತ್ತಾಯಿ. ಅಲ್ಲಿ ಅಡಿಗೆಯನ್ನು ಮಾಡಿಕೊಂಡು ಊಟ ಮಾಡಿರುವಂತೆ ದೇವರ ಕೃಪೆ ಇದ್ದಂತಾಗಲಿ ನಡೆಯುತ್ತಾಯಿ. ನೀನೇನೇ ಉಪಚಾರ ಮಾಡುತ್ತಿರುವೆ, ನಡೆಯೇ.
ನೀತಿಯ ಮೆರೆಸಿ ನ್ಯಾಯವನ್ನುಳಿಸಿ ಧರ್ಮವ ಕಾಯುವ ದೇವಾ ತೋರೋ ನೀತಿಯ ಮೆರೆಸಿ ನ್ಯಾಯವನ್ನುಳಿಸಿ ಧರ್ಮವ ಕಾಯುವ ದೇವಾ ತೋರೋ ಪ್ರಭಾವ ತೋರೋ ಪ್ರಭಾವ ಲೋಕದ ಪಾಲ ನಿನ್ನಯಲೇ ಕಾದಿದೆಯೇಗೆ ನನಗಾಗಿ ಲೋಕದ ಪಾಲ ನಿನ್ನಯಲೇ ಕಾದಿದೆಯೇಗೆ ನನಗಾಗಿ ಕಪ್ಪಲಿದಾರ ಹೊರಸಲು ಬಾರ ಕಪ್ಪಲಿದಾರ ಹೊರಸಲು ಬಾರ ನೀ ಬರಿಯೇಕೆ ನನಗಾಗಿ ನೀ ಬರಿಯೇಕೆ ನನಗಾಗಿ ನೀತಿಯ ಮೆರೆಸಿ ನ್ಯಾಯವನ್ನುಳಿಸಿ ಧರ್ಮವ ಕಾಯುವ ದೇವಾ ಸೀತಾ ಸಾವಿತ್ರಿ ಗೀತಾ ಗಾಯತ್ರಿ ಹುಟ್ಟಿದ ನಾಡಿನ ಸುತೆ ಸೀತಾ ಸಾವಿತ್ರಿ ಗೀತಾ ಗಾಯತ್ರಿ ಹುಟ್ಟಿದ ನಾಡಿನ ಸುತೆ ಬಲಿಯೇ ದೈವ ವ್ರತವೇದ ನೀತಿಯ ಮೆರೆಸಿ ನ್ಯಾಯವನ್ನುಳಿಸಿ ಧರ್ಮವ ಕಾಯುವ ದೇವಾ ತೋರೋ ಪರಮಾತ್ಮ ಕಾಪಾಡು ದೇವಾ ಕಾಪಾಡು ಮಕ್ಕಳೇ ಹೌದು ಪರಮಾತ್ಮನ ಕೃಪೆಯಿಂದ ಅತ್ತಿಗೆ ಕೊಟ್ಟ ಬರಲೆಲ್ಲವೂ ಅನ್ನವಾಗಿರು ನಡೆಯಿರಿ ಅಳಬೇಡಿ ಮಕ್ಕಳೇ ಬನ್ನಿ ಅತ್ತಿಗೆಯವರ ಬಳಿಗೆ
ಬನ್ನಿ ಹೋಗೋಣ. ಏನೇ ಸಖಿ, ಇವರೆಲ್ಲ ಇನ್ನೂ ಇಲ್ಲೇ ಇರುವರಲ್ಲೇ? ಅತ್ತಿಗೆ, ಪರಮಾತ್ಮನ ಕೃಪೆಯಿಂದ ಮರಳೆಲ್ಲವೂ ಅನ್ನವಾಗಿರುವುದು. ಏನೇ ಸಖಿ, ಇದೆಲ್ಲವೂ ನಿನ್ನ ಕೈವಾಡವೇ ಇರುವುದೋ ಏನೋ? ತಾಯಿ, ನೀವು ಹೇಳಿದ ಹಾಗೆ ನಾನು ಮಾಡಿದೆನು ತಾಯಿ. ಪತಿವ್ರತೆಯ ಪ್ರಭಾವದಿಂದ ಬಾಳೆಯ ದಿಂಡೆಲ್ಲ ಉರಿದು ಮಹಿಳೆಯ ಅನ್ನವಾಗಿರುವುದು ತಾಯಿ. ಹೌದೇನು? ಅತ್ತಿಗೆಯವರೇ, ನನ್ನ ಮಕ್ಕಳಿಗೆ ಅನ್ನವನ್ನು ಉಣಬಡಿಸಿ ಅತ್ತಿಗೆ. ಏನೇ, ನಿನ್ನ ಮಕ್ಕಳಿಗೆ ನಾನು ಉಣಬಡಿಸಬೇಕೇನು? ನಿನ್ನ ಮನೆ ಕೆಲಸದವಳೆಂದು ಭಾವಿಸುತ್ತೇನೆ ಚಾಟಾಡಿ. ನಾನು ನಿನ್ನ ಮಕ್ಕಳಿಗೆ ಉಣಬಡಿಸಬೇಕೇನು? ಉಣಬಡಿಸಬೇಕೇನು? ಹೊರಗೆ ಹೋದರೆ ಸರಿ, ಇಲ್ಲ ಹೋದರೆ ಅತ್ತಿಗೆ, ತೆಗೆದುಕೊಳ್ಳಿ ಮಕ್ಕಳೇ. ನಾನು ಮಾಡಿದ ಕರ್ಮವು ಇಲ್ಲಿಗೆ ಕೊನೆ ಆಯ್ತೇನೋ. ಪರಮಾತ್ಮ, ಇನ್ನು ಏತಕ್ಕಾಗಿ ಉಳಿಸಿರುವೆ ದೇವ? ಅರಮನೆಯಲ್ಲಿ ಮೃಷ್ಟಾನ್ನವನ್ನು ಬಂಧಿಸುತ್ತಿದ್ದ ನನ್ನ ಮಕ್ಕಳಿಗೆ ಇಂದು ಅತ್ತಿಗೆಯು ಒಂದು ತುಳಿದ ಅನ್ನವೇ ನನ್ನ ಉದರದಲ್ಲಿ ಯಾವ ಪಾಪಕ್ಕಾಗಿ ಇಂತಹ ಶಿಕ್ಷೆ ಕೊಟ್ಟು. ಅಯ್ಯೋ, ಮಕ್ಕಳೇ, ಎಲ್ಲಿ ಅದನ್ನು ತೆಗೆದುಕೊಂಡು ಬನ್ನಿ. ತೆಗೆದುಕೊಳ್ಳಿ, ನಡೆಯಿರಿ. ಮುಂದೆ ಎಲ್ಲಿಯಾದ್ರೂ ಕುಳಿತು ನಿಮ್ಮ ಹಸಿವನ್ನು ಈ ಅನ್ನದಿಂದಲೇ ಅಡಗಿಸುವೆನು. ಹೌದು, ಆದರೆ ಏನೇ ಆದರೂ ಅತ್ತಿಗೆಯು ತಾಯಿಯಂತಲ್ಲ. ನನ್ನ ತಾಯಿ ಬದುಕಿದ್ದರೆ, ನನ್ನ ತಾಯಿ ಬದುಕಿದ್ದರೆ ಇಂದಿಗೆ ನನ್ನ ಮಕ್ಕಳಿಗೆ ಇಂತಹ ಘೋರ ಶಿಕ್ಷೆಯು ಲಭಿಸಿದ್ದಂತೆ. ತಾಯಿ ಸತ್ತ ಮೇಲೆ ಹೆಣ್ಣು ಮಕ್ಕಳ ಬಾಳೆಲ್ಲವೂ ಇಷ್ಟೇ ಅಲ್ಲವೇ? ಅಮ್ಮ, ಅಮ್ಮ, ಅಮ್ಮ.
ಮಕ್ಕಳೇ, ನೀವು ತಂದಿರುವ ಅರ್ಥವನ್ನು ಕೊಡುವರಾಗಿರಪ್ಪ. ಮಕ್ಕಳೇ, ನಿಮ್ಮ ತಾತನವರು ಈ ಬಾವಿಯಲ್ಲಿ ನೆಲ ಮಾಳಿಗೆಯನ್ನು ಮಾಡಿರುವರು. ಮಕ್ಕಳೇ, ನಾವೆಲ್ಲರೂ ಅಲ್ಲಿಗೆ ಹೋಗಿ ಈ ಭಿಕ್ಷೆಯ ಅನ್ನವನ್ನು ಅಲ್ಲಿಗೆ ಕುಳಿತುಕೊಂಡು ತಿನ್ನೋಣ. ಹೇಳಿ, ಯಾರು ಮೊದಲು ಹೋಗುವಿರಿ? ಯಾರಿಗೆ ಹಸಿವಾಗಿರುವುದು? ನಿನಗೆ ಹಸಿವಾಗಿದೆಯೇನೋ? ಹಸಿವಾಗಿದವೇ? ಆಗಲೇ ಅನ್ನ ಬೇಕು ಎಂದು ಕೇಳಿದೆಯಲ್ಲೋ? ನಿನಗೆ ಹಸಿವಾಗಿದೆಯೇನು? ನಿನಗೆ ಹಸಿವಾಗಿರುವುದೇನು? ನಿನಗೆ ಹಸಿವಾಗಿರುವುದೇನು? ನಿನಗೆ 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 ಯಾರಿಗೂ ಹಸಿವಿಲ್ಲವೇ? ಮಕ್ಕಳೇ, ತಾಯಿಯೊಡನೆ ಸುಳ್ಳನ್ನು ಹೇಳಬಾರದು. ಹೇಳಿ, ಯಾರಿಗೆ ಹಸಿವಾಗಿರುವುದು? ಹೇಳಿ, ಎಲ್ಲರಿಗೂ ಹಸಿವಾಗಿದೆ ಅಲ್ಲವೇ? ಬನ್ನಿ ಬನ್ನಿ, ಎಲ್ಲರೂ ಹೋಗಿ ಬಾವಿಯ ತಳ ಮಾಡಿಯಲ್ಲಿ ನಾವೆಲ್ಲರೂ ಅನ್ನವನ್ನು ತಿನ್ನೋಣ. ಬನ್ನಿ. ಏಕೆ ಏಕೆ ಬೇಡ? ಮಕ್ಕಳೇ, ಈ ಪ್ರಪಂಚದಲ್ಲಿ ನಮಗೆ ಸ್ಥಾನಮಾನಗಳಿಲ್ಲಮ್ಮ, ಬಂಧು ಬಳಗವಿಲ್ಲಮ್ಮ, ತಿನ್ನಲು ಅನ್ನವನ್ನು ಯಾರೂ ಕೊಡುವುದಿಲ್ಲಮ್ಮ, ಪರಮಾತ್ಮನಿಗೂ ಕರುಣೆ ಇಲ್ಲಮ್ಮ. ಬನ್ನಿ, ಬರುವರಾಗಿ.
ನಾನು ಹೆತ್ತ ಮಕ್ಕಳನ್ನು ನಾನೇ ಬಾವಿಗೆ ಹಾಕಿದ್ದೇನೆ. ಅಯ್ಯೋ ಪರಮಾತ್ಮ, ಹೆತ್ತು ಹೊತ್ತ ಮಕ್ಕಳನ್ನು ಕಟುಕಿಗಿಂತ ಕೊಲೆಗಡುಕರಿಗಿಂತಲೂ ಕೀಳಾಗಿ ಬಾವಿಯಲ್ಲಿ ಹಾಕಿಬಿಟ್ಟೇನೆ. ನನ್ನಂತಹ ಪಾಪಿಯು ಈ ಪ್ರಪಂಚದಲ್ಲಿ ಯಾರಾದರೂ ಇರುವಳೆ? ಪರಮಾತ್ಮ, ನನ್ನ ಯಾವ ಅಪರಾಧಕ್ಕಾಗಿ ಇಂತಹ ಘೋರ ಶಿಕ್ಷೆಯನ್ನು ಕೊಟ್ಟೆ? ದೇವ, ಏನು ಅಪರಾಧವನ್ನು ಮಾಡಿದೆ ದೇವಾನ? ಬಾಲ್ಯದಲ್ಲಿ ತಂದೆ ತಾಯಿಗೆ ಪ್ರೀತಿಯನ್ನು ಕೊಡಲಿಲ್ಲ. ಬೆಳೆದಾಗ ಅಣ್ಣನ ವಾತ್ಸಲ್ಯದಲ್ಲಿ ಬೆಳೆದೆ. ಆದರೆ ಅಣ್ಣನಿಂದಲೂ ದೂರಾದೆ. ವಿವಾಹವಾದ ನಂತರ ಪತಿಯವರೊಡನೆ ಎಷ್ಟೋ ಆಶಾ ಗೋಪುರಗಳನ್ನು ಕಟ್ಟಿದ್ದೇನೆ. ನಾನು, ನನ್ನ ಪತಿದೇವ, ನನ್ನ ಮಕ್ಕಳು ಇಂದಿಗೆ ಎಲ್ಲವೂ ನಾಶವಾಗಿ ಹೋಯಿತು. ರಾಜ್ಯವನ್ನು ತೋರಿಸಿ ಕಾಡಿನಲ್ಲಿ ಅಲಸಿ ಪತಿಯನ್ನು ಅಗಲಿಸಿ ನನ್ನ ಮಕ್ಕಳನ್ನು ತೋರಿಸಿದೆ. ಇನ್ನು ನಾನು ಯಾವ ಮಹತ್ ಕಾರ್ಯಕ್ಕಾಗಿ ಬದುಕಿರಲಿ? ನನ್ನ ಪತಿಯವರು ಬಂದು, ತಂಗ, ನನ್ನ ತಂಗ, ನನ್ನ ಮಕ್ಕಳಲ್ಲಿ ಎಂದು ಕೇಳಿದರೆ ಏನು ತಾನೇ ಉತ್ತರವನ್ನು ಕೊಡಲು? ಅಯ್ಯೋ ಅಮ್ಮ, ಇಲ್ಲ ಇಲ್ಲ, ನನ್ನಂತಹ ಪಾಪಿಯು, ನತದೃಷ್ಟೆಯು ಈ ಪ್ರಪಂಚದಲ್ಲಿ ಬದುಕಿರುವುದೇ ಅಸಾಧ್ಯ. ಬದುಕಿರಬಾರದು. ನನ್ನಂತಹ ಕೆಟ್ಟ ತಾಯಿಯು ಎಲ್ಲಿಯೂ ಇರಲಾರಳು. ಹೌದು, ನಾನು ನನ್ನ ಮಕ್ಕಳೊಡನೆ ಸೇರುವೆನು. ದೇವಾ, ದೇವಾ,
ಇದೆ ನನ್ನ ಮಾಂಗಲ್ಯವು ನನ್ನ ಲಲಾಟಕ್ಕೆ ಕುಡಿಯುತ್ತಿರುವುದಲ್ಲ. ಹಾಗಾದರೆ ನನ್ನ ಪ್ರಾಣಕಾತರು ಇನ್ನು ಜೀವ ಸಹಿತವಿರುವರೇ? ಈ ಮಾಂಗಲ್ಯವನ್ನು ಇಲ್ಲಿ ನೇತು ಹಾಕಿ ಪರಮಾತ್ಮ, ನಿನ್ನ ದಯೆಯಿಂದಾಗಲಿ. ಪ್ರಾಣೇಶ್ವರ, ನನ್ನ ಅಪರಾಧವನ್ನು ಕ್ಷಮಿಸುವರಾಗಿ ದಯಮಾಡಿ ಕ್ಷಮಿಸಿ ಸ್ವಾಮಿ. ಮಕ್ಕಳೇ, ಇದು ನಾನು ಸಹ ಬಂದೆನು. ಜನಶೂನ್ಯವಾದಂತೆ ಕಾಣುತ್ತಿರುವುದಲ್ಲ, ದೇವಾಲಯಗಳ ಬಾಗಿಲೆಲ್ಲವೂ ಮುಚ್ಚಿರುವವಲ್ಲ, ನಮ್ಮ ಪಟ್ಟಣಕ್ಕೆ ಏನೋ ವಿಪತ್ತು ಬಂದಂತೆ ತೋರುತ್ತಿರುವುದಲ್ಲ. ಏನಾಗಿರಬಹುದು? ಲಲಿತಾ, ಲಲಿತಾ, ಅರಣ್ಯದಿಂದ ನನ್ನ ಸಹೋದರಿ ಮಕ್ಕಳು ಬಂದರಲ್ಲ, ಅವರಲ್ಲಿ ಬಂದಿದ್ದರು ಸ್ವಾಮಿ. ಅವರನ್ನು ಎಷ್ಟು ಚೆನ್ನಾಗಿ ಉಪಚರಿಸಿದೆನೆಂದು ಹೇಳಿದರೆ ಅಸಾಧ್ಯವು. ಅಷ್ಟೇ ಚೆನ್ನಾಗಿ ಅವರಿಗೆ ಊಟಕ್ಕೆ ಕೊಟ್ಟು ವಸ್ತ್ರ ಆಭರಣಗಳೆಲ್ಲ ಕೊಟ್ಟು ಅಷ್ಟು ಚೆನ್ನಾಗಿ ನೋಡಿಕೊಂಡೆನು ಸ್ವಾಮಿ. ಆದರೆ ನಿಮ್ಮ ತಂಗಿ ಎಂತಹ ಕೆಲಸ ಮಾಡಿದಳು ಗೊತ್ತೇನು? ಏನು ಮಾಡಿದಳು? ನಾವೆಲ್ಲರೂ ನಿದ್ರಿಸಿದ ಸಮಯದಲ್ಲಿ ನಮ್ಮ ಪೆಟ್ಟಿಗೆಯಲ್ಲಿದ್ದ ಆಭರಣವೆಲ್ಲವೂ ದೋಚಿಕೊಂಡು ಹೇಳದೆ ಕೇಳದೆ ಮಕ್ಕಳನ್ನು ಕರೆದುಕೊಂಡು ಎಲ್ಲಿಯೋ ಹೊರಟೆ ಹೋಗಿರುವಳು. ನಿಮ್ಮ ತಂಗಿ ಇಂತಹ ಕೆಲಸ ಮಾಡಬಹುದೇನು? ಕೊಲ್ಲುವೇನೆ ಸಖಿ. ನನ್ನ ಪ್ರಿಯನಾದ ತಂಗಿಯು ಇಂತಹ ಕಾರ್ಯವನ್ನು ಕೈದಿರುವಳೆ? ಇಲ್ಲ ಇಲ್ಲ, ಇದಕ್ಕೆಲ್ಲ ನೀವೇ ಕಾರಣ. ಧೂರ್ತೆ, ಇಲ್ಲಿ ನಡೆದ ಸಂಗತಿಯನ್ನ ಎಲ್ಲವನ್ನೂ ವಿವರವಾಗಿ ಹೇಳವೇ ಇಲ್ಲವೋ? ಖಂಡಿತವಾಗಿ ನಾನು ಸುಳ್ಳನ್ನು ಹೇಳುತ್ತಿಲ್ಲ. ನನ್ನ ಮಾತು ಸುಳ್ಳಾದ ಎಲ್ಲಿ ನಿಂತಿರುವಳ ಸಖಿ ಹೇಳುವಳ ಹಾಗೆ ಹೇಳುತ್ತೇನೆ ತಾಯಿ. ಇಲ್ಲಿ ಬಾ. ಇಲ್ಲಿ ನಡೆದ ಸಂಗತಿಯನ್ನು ಎಲ್ಲವನ್ನು ವಿವರವಾಗಿ ಹೇಳುವುದೇ ಇಲ್ಲವೋ? ನಡೆದ ವಿಚಾರವನ್ನು ತಿಳಿಸುತ್ತೇನೆ, ಕೇಳಿಸುವ. ತಂಗಾದೇವಿಯರು 7 ಜನ ಮಕ್ಕಳನ್ನು ಕರೆದುಕೊಂಡು ಬಂದು ಅರಮನೆಯ ಬಾಗಿಲಲ್ಲಿ ಮಳೆಯು ಧಾರಾಕಾರವಾಗಿ ಸುರಿಯುತ್ತಿತ್ತು. ಆಗ ಲಲಿತಾದೇವಿಯರು ಮಂಚದ ಮೇಲೆ, ಅಮ್ಮ, ಯಾರೋ ಮಕ್ಕಳನ್ನು ಕರೆದುಕೊಂಡು ಬಂದು ಅರಮನೆಯ ಬಾಗಿಲಲ್ಲಿ ನಿಂತಿರುವರು. ಆಕೆಯನ್ನು ಆ ಬಾಲಕರನ್ನು ಒಳಗೆ ಕರೆದಲು ಅಪ್ಪಣೆಯನ್ನು ಕೊಡಿತಾಯಿ ಎಂದು ಹೇಳಿದರು ಸ್ವಾಮಿ. ಆಗ ಲಲಿತಾದೇವಿಯರು, ಎಲೆ ಸಖಿ, ನಿನ್ನ ಚಿಕ್ಕಮ್ಮನ ಮಗಳ ಅಥವಾ ನಿನ್ನ ಒಡ ಹುಟ್ಟಿದವಳ ಎಂದು ನನ್ನನ್ನು ನಿಲ್ಲಿಸಿದರು ಸ್ವಾಮಿ. ಆಗ ತಂಗಾದೇವಿಯವರು ಒಳಗೆ ಬಂದು ಎಲ್ಲಾ ವಿಚಾರವನ್ನು ತಿಳಿಸಿದರು ಸ್ವಾಮಿ. ಆಗ ಲಲಿತಾದೇವರು, ಎಲೆ ದುಷ್ಟೆ, ಪತಿಯ ಪಟ್ಟಣವನ್ನು ನಾಶ ಮಾಡಿ ಪಿತನ ಪಟ್ಟಣ ಹಿತವಾಗಿದೆ ಎಂದು ಬಂದೇನೆ ಎಂದು ಬಹಳವಾಗಿ ನಿಲ್ಲಿಸಿದರು ಸ್ವಾಮಿ. ಆಗ ನಾನೆಲ್ಲ ಖಂಡಿತವಾಗಿ ಹಾಳಾದವಳು ಸಖಿ. ಆಗ ಮಕ್ಕಳು, ಅಮ್ಮ, ಹಸಿವಿನಿಂದ ಬಳಲುತ್ತೀವಿ, ಏನಾದರೂ ಸ್ವಲ್ಪ ಊಟವನ್ನು ಕೊಡಬಾರದೇ ತಾಯಿ ಎಂದು ಹೇಳಿದರು ಸ್ವಾಮಿ. ಆಗ ನಾನು ಲಲಿತಾದೇವಿಯವರ ಬಳಿ, ಅಮ್ಮ, ಮಕ್ಕಳು ಹಸಿವಿನಿಂದ ಬಳಲುತ್ತೀವಿ, ಏನಾದರೂ ಸ್ವಲ್ಪ ಊಟವನ್ನು ಕೊಡಬಾರದೇ ತಾಯಿ ಎಂದು ಹೇಳಿದರು ಸ್ವಾಮಿ. ಆಗ ಲಲಿತಾದೇವಿ, ಎಲೆ ಸಖಿ, ಇಲ್ಲಿ ಬಾಯಲ್ಲಿ ಒಂದು ಒಡಕು ಮಡಕೆಯನ್ನು ತೆಗೆದುಕೊಂಡು ಅದರ ಕಂಠದ ತುಂಬ ಮರಳ ತುಂಬಿ ಸೌದೆಯ ಬದಲಾಗಿ ಬಾಳೆಯ ದಿಂಡನ್ನು ಕೊಟ್ಟು ನಮ್ಮಲ್ಲಿರುವ ಕುದುರೆ ಲಾಯಕ್ಕೆ ಕಳುಹಿಸಿ. ಒಡಕು ಮಡಿಕೆ, ಬಾಳೆಯ ದಿಂಡು, ಹಾ ಸಹೋದರಿ. ಆಗ ಅಮ್ಮ, ಮಕ್ಕಳು ಮರಳು ತಿಂದರೆ ಸತ್ತು ಹೋಗುವುದಿಲ್ಲವೇ ತಾಯಿ ಎಂದು ಹೇಳಿದೆನು ಸ್ವಾಮಿ. ಆಗ ಲಲಿತಾದೇವಿ, ಎಲೆ ಸಖಿ, ಸತ್ತು ಹೋದರೆ ಒತ್ತು ಹಾಕುವುದಕ್ಕೆ ನೀನಿಲ್ಲವೇನೆ ಎಂದು ನನ್ನನ್ನು ನಿಲ್ಲಿಸಿದರು ಸ್ವಾಮಿ. ನಾನಿಲ್ಲವು ಸ್ವಾಮಿ, ಹಾಳಾದ ಸಖಿ ಹೇಳುತ್ತಿರುವಳಲ್ಲ. ಆಗ ನಾನು, ಅಮ್ಮ, ನಲ್ಲ ತಂಗಾದೇವಿ,
ದೇವರ ಕೃಪೆ ಇದ್ದಂತಾಗಲೇ ನಡೀತಾಯಿ ನಮ್ಮ ಕುದುರೆ ಲಾಯದಲ್ಲಿ ಅಡಿಗೆಯನ್ನು ಮಾಡಿಕೊಂಡು ಊಟ ಮಾಡುವೆಯಂತೆ ಎಂದು ಹೇಳಿದೆನು ಸ್ವಾಮಿ. ಆಗ ಪತಿವ್ರತೆಯ ಪ್ರಭಾವದಿಂದ ಬಾಳೆಯ ತಿಂಡೆಲ್ಲ ಹುರಿದು ಮರಳೆಲ್ಲ ಅನ್ನವಾಯಿತು ಸ್ವಾಮಿ. ಆಗ ತಂಗಾದೇವಿಯರ ಅನ್ನವನ್ನು ತೆಗೆದುಕೊಂಡು ಬಂದು ಲಲಿತಾದೇವಿಯರ ಬಳಿ ಊಟಕ್ಕೆ ಬಡಿಸಲು ಹೇಳಿದರು ಸ್ವಾಮಿ. ಆಗ ಲಲಿತಾದೇವಿಯವರು ಅನ್ನದ ಮಡಕೆಯನ್ನು ಕಾಲಿನಿಂದ ಒದ್ದರು ಸ್ವಾಮಿ. ಆಗ ತಂಗಾದೇವಿಯರ ಅನ್ನವನ್ನೆಲ್ಲ ಬಳಿದುಕೊಂಡು 7 ಜನ ಮಕ್ಕಳನ್ನು ಕರೆದುಕೊಂಡು ಈ ಮಾರ್ಗವಾಗಿ ಹೊರಟು ಸ್ವಾಮಿ. ನನ್ನದೇನು ತಪ್ಪಿಲ್ಲ, ನನ್ನ ಮನ್ನಿಸಬೇಕು ಸ್ವಾಮಿ. ಸುಸಂಗತೆ, ಭಯಪಡಬೇಡ. ಸೂರ್ಯ ವಂಶರಾಜನಾದ ನನಗೆ ನೀನು ಸಿಕ್ಕಿದ್ದು ವ್ಯರ್ಥ. ನಾವು ಯಾರು ಗೊತ್ತೇ? ಪತಿಯು ಸತ್ತನೆಂಬ ವಾರ್ತೆಯನ್ನು ಕೇಳಿದ ತಕ್ಷಣವೇ ಚಿಂತೆಯಿದೆ. ಸಾಕಿನಿ ನಿನ್ನನ್ನೀಗಲೇ ಶಿರಚ್ಛೇದನ ಮಾಡಿಬಿಡುತ್ತಿದ್ದೆ. ಮೊದಲು ನನ್ನ ಸಹೋದರಿ ಮಕ್ಕಳು ಎಲ್ಲಿರೋ ನೋಡಿ ಆನಂತರ ನಿನ್ನನ್ನು ವಿಚಾರಿಸಿಕೊಳ್ಳೋನು. ಕಡೆಯಲ್ಲಿ ಹೋಗಿ ನೋಡೋಣ. ನನ್ನಲ್ಲೇ ತಿಂದು ನನ್ನನ್ನೇ ನೀಚನೆ. ಈ ಪಕ್ಕೆ ಹೋಗಿ ನೋಡಿ ಬನ್ನಿ. ಮಹಾಪ್ರಭು, ಎಲ್ಲರ ಬಾಯಿಯಲ್ಲಿ ಬಿಡಾಪಟ್ಟಿರುವರು. ಸಹೋದರಿ ಕಂದಗಳಿಲ್ಲ ಮಂದ ಭಾಗ್ಯರಾದ ನನ್ನನ್ನು ಬಿಟ್ಟು ಕಡೆಗೂ ನಿರುಪರಾಗಿರೋ ಮಂತ್ರೀಶರೇ. ಮಹಾಪ್ರಭು, ನನ್ನ ಸಹೋದರಿ ಮಕ್ಕಳನ್ನು ಒಬ್ಬೊಬ್ಬರನ್ನ ಮೇಲೆ ಎತ್ತ ಹಾಕಿ. ಸೈನಿಕರೇ, ಇಲ್ಲಿ ಬನ್ನಿ. ಆ ಚಾಂದಾಳಿ ಲಲಿತೆಯನ್ನು ಎಣ್ಣೆ ಕೊಪ್ಪರಿಗೆ ಹಾಲಾಕಿ ಸುಟ್ಟು ಬಿಡಿ. ಸಹೋದರಿ ಕಂದಗಳಿರ ಮುಂದ ಬಾಕಿನ ನನ್ನನ್ನು ಬಿಟ್ಟು ಕಡೆಗೂ ನಿರುಪಲವಿರ. ಈ ತಂಗಿಯ ಕನಸು ಕಟ್ಟಿ
ಆದರೂ ನನ್ನ ಸತಿ ಸುಧಾರಿಸಲೇ ಕಾಣಲಿಲ್ಲವಲ್ಲ. ಏನ್ ಮಾಡಲಿ? ಈ ನನ್ನ ಹಸಿವು ಬಾಯಾರಿಕೆಗಳಾದ್ರೂ ಬಹಳವಾಗಿ ಬಾರಿಸ್ತಿರುವಲ್ಲ. ಎಲ್ಲಿಯಾದ್ರೂ ಮುಂದೆ ಹೋಗಿ ನೋಡ್ಬೇಕು. ಸ್ವಲ್ಪ ಮುಂದೆ ಹೋಗಿ ನೋಡ್ಬೇಕು. ಏನಿದು? ಇಲ್ಲೊಂದು ಸಣ್ಣ ಬಾವಿ ಕಾಣುತ್ತಿರೋದು. ಅಲ್ಲಿಗೆ ಹೋಗಿ ಜಲಪಾನ ಮಾಡಿ ನನ್ನ ಹಸಿವು ಬಾಯಾರಿಕೆಗಳನ್ನು ಪರಿಹರಿಸಿಕೊಂಡು ಅನಂತರ ನನ್ನ ಸತಿ ಸುಧನ್ನು ಹುಡುಕಲು ಪ್ರಯತ್ನಿಸುವನು. ಏನಿದು? ಈ ಎಕ್ಕದ ಗಿಡದಲ್ಲಿ ಯಾವುದೋ ಮಂಗಲೆ ಕಾಣ್ತಿರೋದಲ್ಲ. ಏನಿದು? ಏನು ಈ ಮಾಂಗಲ್ಯವನ್ನು ನೋಡುತ್ತಿದೆ? ನನ್ನ ವನಿತ ಕಂಠದ ಮಾಂಗಲ್ಯದಿಂದ ಗೋಚರವಾಗುತ್ತಿರುವುದಲ್ಲ. ನಿಜ ನಿಜ ನಿಜ. ಅಯ್ಯೋ ಪ್ರಾಣೇಶ್ವರಿ, ಕಂದಗಳಿಲ್ಲ, ಏನಿದು ಈ ರೀತಿ ಆಯ್ತಲ್ಲ? ವನಿತ ಕಂಠದ ಮಾಂಗಲ್ಯವಿದೋ. ಹೇ ಪರಮಾತ್ಮ, ವನಿತ ಕಂಠದ ಮಾಂಗಲ್ಯವಿದೋ ಅಂಬಲಿಸುತ್ತಲೆಂದು ಆತ್ಮವೇನಾದರೂ ಕೈದಳೆ ರಮಣಿ. ಪರಮಾತ್ಮ, ಪ್ರಾಣೇಶ್ವರಿ, ಕಂದಗಳಿನ ಸದಹೃದಯ ಆತ್ಮಗೆ ನಿನ್ನಯ, ಸದಹೃದಯ ಆತ್ಮಗೆ ನಿನ್ನಯ, ಸದಹೃದಯ ಆತ್ಮಗೆ ನಿನ್ನಯ ಉದರದಿ ಬಂದ ನನ್ನ ಮುದ್ದು ಮಕ್ಕಳ ಪಾಡೇನಾಯಿದೆ ರಮಣಿ. ಆ ಸಹೋದರಿ ಕಂದಗಳಿರ, ಒಂದು ಭಾಗ್ಯನಾದ ನನ್ನನ್ನು ಬಿಟ್ಟು ಕಡೆಗೂ ನೀನು ಬಲ್ಲದಿರ. ಏನಿದು? ಈ ಘೋರಾರಣ್ಯದಲ್ಲಿ ರೋಗ ದನಿಯು ಕೇಳಿ ಬರ್ತಿರೋದಲ್ಲ. ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುವುದು. ಹಾ ಸಹೋದರಿ ಕಂದಗಳಿರ, ಏನಿದು? ಅಯ್ಯ, ನೀನು ಯಾರು? ಇವರೆಲ್ಲವೂ ಸಾಲಾಗಿ ಸತ್ತು ಬಿದ್ದಿರಲು ಕಾರಣವೇನು? ಎಲ್ಲವನ್ನು ನನ್ನ ನಡುವೆ ಹೇಳು. ನಾನೋರ್ವ ಪ್ರದೇಶಿ, ನೀನೇಕೆ ಇಲ್ಲಿಗೆ ಬಂದೆ? ಅಯ್ಯ, ಅದು ಆಗಿರಲಿ. ಇವರ್ಯಾರು? ಇವರ ಪಟ್ಟಣ ಯಾವುದು? ಇವರ ಹೆಸರೇನು? ಎಲ್ಲವನ್ನೂ ನನ್ನ ನಡುವೆ ಹೇಳು. ಅಯ್ಯೋ ಪರಮೇಶ್ವರ, ಮುಂದೇನು ಗತಿ? ಅಯ್ಯ, ಇವರದು ಕಾಶಿಪಟ್ಟಣ. ಏನು ಕಾಶಿಪಟ್ಟಣ? ಈಕೆಯ ಪತಿ ಹೆಸರು ವಿಜಯೇಂದ್ರ ಗೋಪಾಲ. ಮುಂದೇನಾಯಿತು? ಈಕೆ ಆದರೂ ನನ್ನ ತಂಗ. ಈ ಮಕ್ಕಳು ತಂಗಿಯ ಮಕ್ಕಳು. ಕಾರಣಾಂತರದಿಂದ ರಾಜ್ಯಾದಿ ಸಕಲ ಐಶ್ವರ್ಯಗಳನ್ನು ಕಳೆದುಕೊಂಡು ಅರಣ್ಯ ಮಾರ್ಗದಲ್ಲಿ ಬರುತ್ತಿರುವಾಗ ಈಕೆಯ ಪತಿಯು ಇವರನ್ನು ನಿದ್ರಿಸುವಂತೆ ಹೇಳಿ ಬಿಟ್ಟು ಹೋದವನು ಮತ್ತೆ ಬಾರಲಿಲ್ಲವಂತೆ. ನಾನಾದರೂ ಬೇಟೆಗಾಗಿ ಹೋದೆನು. ಇವರು ನನಗೆ ಸಂಧಿಸಿದರು. ನಾನು ಪಟ್ಟಣಕ್ಕೆ ಕಳಿಸಿದನು. ನನ್ನ ಪತ್ನಿಯು ಇವರನ್ನು ಆಧೀನಿಸದೆ ಬಡತನದ ಬವಣೆಯನ್ನು ತಾಳಲಾರದೆ ಎಲ್ಲರೂ ಈ ಬಾವಿಯಲ್ಲಿ ಬಿದ್ದು ಮೃತಪಟ್ಟರು. ಇವರದ್ದು ಕಾಶಿಪಟ್ಟಣ. ಕಾಶಿಪಟ್ಟಣ. ಮುಂದೇನಾಯಿತು? ಈಕೆಯ ಪತಿ ಹೆಸರು ವಿಜಯೇಂದ್ರ ಗೋಪಾಲ. ಅಯ್ಯೋ, ಈಕೆ ಆದರೂ ನನ್ನ ತಂಗ. ಈ ಮಕ್ಕಳು ತಂಗಿಯ ಮಕ್ಕಳು. ನಾನಾದರೂ ನನ್ನ ಗೋಪಾಲ. ಏನು? ಅಯ್ಯೋ ದೇವರೇ, ಏನು ಇವರದ್ದು ಕಾಶಿಪಟ್ಟಣ? ಹೌದು. ಈಕೆಯ ಪತಿ ಹೆಸರು ವಿಜೇಂದ್ರ ಭೂಪಾಲ. ಈಕೆಯು ನಲ್ಲ ತಂಗ. ಈ ಮಕ್ಕಳು ತಂಗಿಯ ಮಕ್ಕಳು. ನೀನಾದರೂ ನಲ್ಲ ಭೂಪಾಲ. ಅಯ್ಯೋ ಪಾಪಿಯಾದ ವಿಜಯ. ವಿಜಯ, ಮನೋಹರೇ, ಕಂದಗಳಿಲ್ಲ. ಅಯ್ಯೋ, ಕೊನೆಗೂ ನನ್ನ ನಗಲಿ ನಿರಪಾಲಾಗಿರ. ಅಯ್ಯೋ ದುರ್ವಿಧಿಯೇ, ಇದೀಗ ಇದ ಮೋಸ
ನಾನು ಈ ಧರಣಿ ಮೇಲೆ ಜೀವಿಸಿ ಬರಬೇಕು. ನಾನು ಇವರ ಜೊತೆಯಲ್ಲಿ ಪ್ರಾಣ ಕಳೆದುಕೊಳ್ಳುವುದು ಶ್ರೇಷ್ಠ. ಯಾವ ಜನ್ಮದಲ್ಲಿ ಯಾರ ಹೆಂಡತಿ ಮಕ್ಕಳನ್ನು ಅಗಲಿಸಿದ್ದರೋ ನಾನು ಈ ಜನ್ಮದಲ್ಲಿ ನನ್ನ ಹೆಂಡತಿ ಮಕ್ಕಳನ್ನು ಅಗಲುವಂತಾಯಿತಲ್ಲ. ಪರಮಾತ್ಮ, ಎಲ್ಲವನ್ನೂ ನೀನು ತೃಪ್ತಿಯಾಗಲಿ ತಂದೆ. ಮನವರೇ, ಕಂದಗಳಿಗ ಮಕ್ಕಳನ್ನು ಕಳೆದುಕೊಂಡು ನಾನು ಜೀವಿಸಿಕೊಳ್ಳಬೇನು? ದೇಹದಿಂದ ದೂರನಾದ ಹೇಗೆ ಆತ್ಮವೇ ಸಾವು ನ್ಯಾಯವೇ, ಸಾವು ನ್ಯಾಯವೇ. ಈ ದೇಹದಿಂದ ದೂರನಾದ ಹೇಗೆ ಆತ್ಮ
ಜೀವಿಸಿ ಫಲವೇನು? ಮಕ್ಕಳನ್ನು ಕಳೆದುಕೊಂಡು ನಾನು ಜೀವಿಸಿ ಫಲವೇನು? ನಾನು ಸಹ ಇವರ ಜೊತೆಯಲ್ಲೇ ಪ್ರಾಣತ್ಯಾಗ ಮಾಡಿಕೊಳ್ಳುವುದೇ ಸರಿ. ಪರಮಾತ್ಮ ನಿನ್ನ ಪಾಶಕ್ಕೆ ತಳಲಾರದೆ ಎಲ್ಲರೂ ಈ ಬಾವಿಯಲ್ಲಿ ಬಿದ್ದು ಮೃತಪಟ್ಟಿರುವರು. ಚೆನ್ನಾಗಿರೋದು ಆದರೆ ಜಗಳವೇನೂ ಇಲ್ಲ. ನೀವು ಹೇಳಿದಂತೆ ಇವರ ಸತ್ಯವನ್ನು ತಿಳಿಸಲು ಹೋಗಿ ಇವರೆಲ್ಲರೂ ಬಾವಿಗೆ ಬಿದ್ದು ಮೃತಪಟ್ಟಿರುವರು. ಈಗ ಕೂಡ ನನ್ನ ರಾಜರು ಸಹ ಬಾವಿಯನ್ನು ಬೀಳಲು ಹೋಗುತ್ತಿರುವುದು. ಮುಂದೇನು ಮಾಡುವುದು? ಪರಮಾತ್ಮ ಶನಿದೇವ, ನಾವೆಲ್ಲರೂ ಸೇರಿ ಆ ಮೂರ್ತಿಗಳನ್ನು ಧ್ಯಾನ ಮಾಡೋಣ. ನೀವು ಪ್ರಾರ್ಥಿಸುವ ವಿಚಾರವು ನಮಗೆ ಗೋಚರವಾಗಿದೆ. ಅಂತರಂಗ ಭಕ್ತರಾದ ಜನಾರ್ದಂಗಾದೇವಿ, ವಿಜಯ ಸಿಂಹರಾಜ ಇಬ್ಬರು ಶನಿದೇವನ ಭಾಷೆಗೆ ತಾಳಲಾರದೆ ಇವರೆಲ್ಲರೂ ಬಾವಿಗೆ ಬಿದ್ದು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದರು. ಶನಿದೇವ ಏನೋ ಮಾಡಲು ಹೋಗಿ ಏನೋ ಆಯಿತು ಇರಲಿ.
ಕಮ್ಮಡಿಯವ ಅಮೃತವ ಅನ್ನದಿಂದ ಅವರನ್ನು ಬದುಕಿಸು, ಮನೆದಾನ ಮಾಡು. ಸತ್ಯವಂತಳಾದ ನಲ್ಲತಂಗಾದೇವಿ, ವಿಜಯಸಿಂಹ, 7 ಜನ ಮಕ್ಕಳೇ, ಹೇಳಿ ಹೇಳಿ ನಿಮಗೆಲ್ಲರಿಗೂ ಪುನರ್ಜನ್ಮ ಪ್ರಾಪ್ತಿಯಾಗಲಿ. ಸಿಂಹರಾಜ, ಅವರು ನಿನಗಾಗಿ ಅಮ್ಮ ನಲ್ಲದೇವಿ, ನಿನ್ನ ಸತ್ಯಕ್ಕೆ ನಾನು ಮೆಚ್ಚಿದ್ದನು. ನಿನಗೆ ಇಷ್ಟಾನುಸಾರವಾದ ವರವನ್ನು ಕೇಳಿಕೋ, ಕೊಡುವೆನು. ನಿನಗೆ ಯಾವ ವರವೂ ಬೇಡ. ನಿನ್ನ ಪಾಮರರಾದ ನಾವು ನಿನ್ನ ಕೋಪಕ್ಕೆ ತಾಳಲಾರ. ನಲ್ಲತಂಗಾದೇವಿ, ನೀವು ಮಹಾದೈವವಂತರು. ನಿಮಗಿಂತಲೂ ಸತ್ಯ ಸಂಜನಲ್ಲಿ ನಾನು ಎಲ್ಲಿಯವರೂ ನೋಡಿರಲಿಲ್ಲ. ಆದುದರಿಂದ ನಿಮ್ಮ ರಾಜ್ಯಕ್ಕೆ ಹೋಗಿ ನೀವಿನ್ನು ದೈವಭಕ್ತಿಯಿಂದ ರಾಜ್ಯಭಾರ ಮಾಡಿ. ವಿಜಯಸಿಂಹರಾಜ, ನಿನಗಾಗಿ ವಂಗರಾಜನ ಕಾದಿರುವನು. ನೀನಿನ್ನು ನಿನ್ನ ರಾಜ್ಯಕ್ಕೆ ಹೋಗಿ. ಅಣ್ಣ, ಎಲ್ಲರೂ ಇರುವರು, ಅತ್ತಿಗೆ ಕಾಣುತ್ತಿಲ್ಲವಲ್ಲಣ್ಣ? ಸಹೋದರಿ, ಲಲಿತೆಯನ್ನು ಎಣ್ಣೆಯ ಕುಪ್ಪರಿಗೆಯಲ್ಲಿ ಹಾಕಿ ಸುಟ್ಟು ಬಿಟ್ಟೆ. ಅಣ್ಣ, ಅತ್ತಿಗೆ ಇಲ್ಲದೆ ನಾನು ಸಹ ಜೀವಿಸಿರಲಾರೆ. ಅತ್ತಿಗೆಯಿಂದಲೇ ಈ ಪರಮಾತ್ಮನ ಕೃಪೆಯು ನಮ್ಮ ಮೇಲೆ ಬಿದ್ದಲ್ಲವೇ? ಲಲಿತಾದೇವಿ, ಹೇಳು, ನಿನಗೂ ಕೂಡ ಪುನರ್ಜನ್ಮ ಪ್ರಾಪ್ತಿಯಾಗಲಿ. ಅತ್ತಿಗೆ, ಹಾಗೇನು ಬೇಡ. ವಿಜಯಸಿಂಹರಾಜ, ನಿನಗಾಗಿ ವಂಗರಾಜನ ಕಾದಿರುವನು. ನೀನಿನ್ನು ನಿನ್ನ ರಾಜ್ಯಕ್ಕೆ ಹೋಗಿ ದೈವಾನುಭಕ್ತಿಯಿಂದ ರಾಜ್ಯಭಾರ ಮಾಡು. ನಾನಿನ್ನು ನನ್ನ ನಿಜ ಸ್ಥಾನವಾದ ತಾರಾಪಟ್ಟಣಕ್ಕೆ ಹೋಗಿ. ತ್ರಿಮೂರ್ತಿಗಳಿಗೂ ಬಟ್ಟೆಯಲ್ಲಿ ಮುಖ್ಯ ಕರ್ಪೂರ ಹಚ್ಚಿ ಮಂಗಳ